ಒಂದೇ ಸಮನೆ ನೆಗಡಿ, ಮೂಗು ಸೀನಿ ಸೀನಿ ಲೂಸ್ ಆಗ್ಬಿಟ್ಟಿದೆ. ಹಲೋ ಮಿಸ್ಟೆಲ್ಲ, ಗುಡ್ ಮಾರ್ನಿಂಗ್. ಹಾಯ್ ಸರ್, ಹೇಗ್ ನಡೀತಾ ಇದೆ ಜೀವನ? ಪ್ಯಾಂಟು ಶರ್ಟು ಶೂ ಹಾಕೊಂಡು ಕುಣ್ಕೊಂಡ್ ನಡೀತಿದೆ. ಯಾಕೆ, ಏನಾಯ್ತು? 2013 ಚೆನ್ನಾಗೇ ಇದ್ದೆ. ಆಮೇಲೆ ಮದುವೆ ಆಯ್ತಲ್ಲ, ಎಕ್ಕುಟ್ಟು ಹೋಯ್ತು ಜೀವನ. ನೀವ್ ಹೇಗಿದ್ದೀರಿ? ನೋಡಿ ಡಾಕ್ಟ್ರೆ, ಬೆಳಗ್ಗೆಯಿಂದ ಒಂದೇ ಸಮನೆ ನೆಗಡಿ. ನನಗೇನ್ ಮಾಡ್ತಿರೋ ಗೊತ್ತಿಲ್ಲ. 10 ನಿಮಿಷದಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ನೀವು ನನ್ನನ್ನ ರೆಡಿ ಮಾಡ್ಲೇಬೇಕು. ಹುಣ್ಸೆ ಅಂತ ತುರ್ಕೊಂಬಿಡಿ. ಮತ್ತಿನ್ನೇನ್ ಮೇಡಮ್, ಇದೇನ್ ಬಿನ್ಗೆಗಾಗಿರೋ ತೂತ ಸೋಪ್ ಹಾಕಿ ಮುಚ್ಚಕ್ಕೆ? ಪ್ಲೀಸ್ ಡಾಕ್ಟ್ರೆ, ಏನಾದ್ರು ಮಾಡಿ, ಅರ್ಜೆಂಟ್ ಇದೆ ಡಾಕ್ಟ್ರೆ. ಮಾಡೋಣ, ಬಾಯಪ್ಪನ್ ಮಾಡಿ. ಉಸಿರಾಡಿ. ಓ, ಭಾರಿ ಕೋಲ್ಡ್ ಆಗಿದೆ. ಸರಿ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ನಿಮ್ ಹೆಂಡತಿ ಹೇಗಿದ್ದಾರೆ? ಹಾಸ್ಪಿಟಲ್ ನಲ್ಲೇ ಇದ್ದಾಳೆ. ಯಾಕೆ ಡಾಕ್ಟ್ರೆ, 1 ವರ್ಷದಿಂದ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ತಗೊಳ್ಳಿ, ಪಾಪಾಗ ನೀವು ಖರ್ಚಿಗೆ ಇಟ್ಕೊಳ್ಳಿ. ಹಾಯ್ ಸ್ಟೆಲ್ಲಾ. ಹಾಯ್. ಡಾಕ್ಟರ್ಗೆ ಏನೋ ದುಡ್ಡು ಕೊಡ್ತಾ ಇದೀಯಾ? ಅವ್ರ ಹೆಂಡತಿ ಪಾಪ 1 ವರ್ಷದಿಂದ ಹಾಸ್ಪಿಟಲ್ ಅಲ್ಲೇ ಇದ್ದಾರಂತೆ, ಅದಕ್ಕೆ ಖರ್ಚಿಗಂತ ದುಡ್ಡು ಕೊಟ್ಟೆ. ಹೌದು, ಅವ್ನ ಹೆಂಡತಿ ಹಾಸ್ಪಿಟಲ್ ಇರ್ತಾರೆ, ಯಾಕಂದ್ರೆ ಅವ್ನ ಹೆಂಡತಿ ನರ್ಸು. ಹೌದು. ಏನ್ ಡಾಕ್ಟ್ರೆ ನೀವು 1 ವರ್ಷದಿಂದ ಹಾಗೆ ಹೇಳಿನೇ ದುಡ್ಡಿಸ್ಕೊತಾ ಇದ್ದೀರಾ? ಹಾಸ್ಪಿಟಲ್ ನಲ್ಲಿ ಇದ್ದಾಳೆ ಅಂದೆ, ಕಾಯಿಲೆ ಅನ್ನ ನೀವು ಕೊಡ್ತಾ ಇದ್ರೆ ನಾನು ಇಸ್ಕೊಂತಾ ಇದ್ದೀನಿ ಅಷ್ಟೇ. ಹಾಯ್ ಡಾಕ್ಟರ್. ಹಾಯ್. ಏನಾಗಿದೆ ಸ್ಟೆಲ್ಲಾಗೆ? ಸ್ವಲ್ಪ ಕೋಲ್ಡ್. ಓ ಮೈ ಗಾಡ್, ಕೋಲ್ಡ! ಚಿಚ್ಚಿ ಚಿಚ್ಚಿ, ಎಲ್ಲ ಡಸ್ಟ್ ಅಲರ್ಜಿ ಆಗ್ಬಿಡುತ್ತಲ್ಲ, ನಂಗೆ ಬ್ಯಾಕ್ಟೀರಿಯಾ ಹತ್ಬಿಡುತ್ತೆ. ಏನ್ ಶಿವು, ಇಷ್ಟ ದಿನ ನಾ ಶೋ ಮಾಡಿಲ್ವಾ? ನಂಗೇನ್ ಜಾಸ್ತಿ ನೆಗಡಿ ಆಗಿಲ್ಲ. ಸ್ಟೆಲ್ಲಾ, ದಿಸ್ ಇಸ್ ಟೂ ಮಚ್. ಇವತ್ತು ಶೋ ಹೌಸ್ಫುಲ್ ಆಗಿದೆ. ನನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾ ಇದ್ದಾರೆ. ನೋಡು, ಇವತ್ತಿನ ಶೋ ನನ್ನ ಜೀವನದಲ್ಲಿ ಮುಖ್ಯವಾದ ಶೋ, ಅರ್ಥ ಮಾಡ್ಕೋ. ಡೋಂಟ್ ವರಿ ಶಿವು, ಅವರು ಲೈಫ್ ಅಲ್ಲೇ ಮರಿಬಾರ್ದು ಅಂತ ಪರ್ಫಾರ್ಮೆನ್ಸ್. ನೋಡಷ್ಟಲ್ಲ, ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಶೋ ಏನಾದ್ರೂ ಹಾಳಾದ್ರೆ ಅವಾಗ ಹೇಳ್ತೀನಿ, ಅಯ್ಯೋ 3ನೇ ಬಿಲ್ ಹೊಡೆಯೋ ಟೈಮ್ ಆಯ್ತು, ಬೇಗ ಬೇಗ ಸೈಡಿಗೆ ಬಾ. ಓಕೆ ಮೇಡಮ್, ಟ್ಯಾಬ್ಲೆಟ್ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟ್ರೆ. ಒಂದು ಸ್ಟ್ರಾಂಗ್ ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಡಾಕ್ಟರ್, ನಂಗೆ ಅರ್ಜೆಂಟ್ ಇದೆ, ನನಗೆ ಇವಾಗ ಶೋ ಸ್ಟಾರ್ಟ್ ಆಗುತ್ತೆ, ನಾನು ಹೋಗ್ಲೇಬೇಕು. ಮೇಡಮ್, ಇಂಜೆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಶೋ ಮಾಡಕ್ ಆಗೋದೇ ಇಲ್ಲ. ಅಯ್ಯೋ ಡಾಕ್ಟ್ರೆ, ಅರ್ಜೆಂಟ್ ಡಾಕ್ಟರ್ ಹೋಗ್ಬೇಕು ಡಾಕ್ಟ್ರೆ. ನಾನು ಆಮೇಲೆ ಬರ್ತೀನಿ. ನನ್ನ ಮೇಲೆ ಯುದ್ಧವೇ? ಈ ಚಕ್ರವರ್ತಿ ಮಹಾಶೂರ 3 ಅಡಿ ಶಿವ ನನ್ನ ಮೇಲೆ ಯುದ್ಧವೇ? ನಾನೇನು ಸಾಮಾನ್ಯನೇ? ಬಂಡಿ ಬಂಡಿ ಅನ್ನವನುಂಡು ಭಂಡಬಕನನ್ನು ಕೊಂದು ಭಂಡಾಸುರ ಎನಿಸಿಕೊಂಡವನು ಸ್ವಾಮಿ. ಚಂದ್ರಲೇಖ, ಅದು ನೀನೇನಾ? ಹೌದು ಸ್ವಾಮಿ. ಪ್ರಿಯೆ, ಓ ನನ್ನ ಒಲವೇ, ಚೆಲುವೆ, ನವಿಲೆ, ನೈದಿಲೆ, ರಂಭೆ, ತಿಲೋತ್ತಮೆ, ನೀಲ, ಸುಸ್ಮಿತಾ, ಮೇಘನಾ, ಪಾಟೀಲ. ಕ್ಷೇಮವೇ ರಾಣಿ? ನಾನ್ ಕ್ಷೇಮ ಪ್ರಾಣಕಾಂತ. ಮಹಾರಾಣಿ, ಇನ್ನೊತ್ತು ಹೆಚ್ಚೊತ್ತು ನಿನ್ನೊಡನೆ ಕಾಲ ಕಳೆಯಬೇಕು ಎಂಬ ಹಂಬಲ ನನ್ನಲ್ಲಿ ಜಾಸ್ತಿ ಆಗುತ್ತಿದೆ ಮಹಾರಾಣಿ. ನನಗೂ ಹಾಗೆ ಅನಿಸುತ್ತಿದೆ ಮಹಾಪ್ರಭು. ನಾನು ನಿಮ್ಮೊಡನೆ ಇರುವ ಪ್ರತಿ ಕ್ಷಣವು, ನಿಮ್ಮನ್ನು ಅಗಲಿರುವ ಪ್ರತಿ ಕಾಲವು, ಕಾದಿರುವ ದೋಸೆ ಹಂಚಿನ ಮೇಲೆ ಕೂತಂತೆ ವಾಸವಾಗುತ್ತದೆ. ಈ ವಿರಹ ಯಾದನೆಯನ್ನು ತಾಳಲಾರೆ. ಬಾ ಬಾ, ನನ್ನನ್ನೊಮ್ಮೆ ಚುಮ್ಮಿಸು. ಪ್ರಿಯತಮೆ, ಪ್ರಿಯೇ, ಪ್ರಿಯೇ. ಪ್ರಿಯಾ, ಯಾಕೆ ಚುಂಬಿಸುತ್ತಿಲ್ಲ? ಪ್ರಿಯತಮೆ, ಇನ್ನೊಂದು ಚುಂಬನವನ್ನು ಕೊಡಬಾರದೆ? ಪ್ರಿಯತಮೆ, ಪ್ರಿಯತಮೆ, ಕೊಡಿ.
ಎಂತ ಚುಮ್ಮನ ಸ್ವಾಮಿ, ಆ. ನಿಮ್ಮ ಈ ಚುಮ್ಮನದಿಂದ ನನ್ನ ಮೈಯಲ್ಲಿ ಆನಂದ ಚಿಮ್ಮುತ್ತಿದೆ. ಓಹೋ. ನಾನು ಪುಳಕಿತಗೊಂಡೇನು. ಉಗುರುಗಳಲ್ಲಿ ಹೂ ಅರಳುತ್ತಿವೆ, ನರಗಳಲ್ಲಿ ನಿನ್ನ ನದಿಗಳು ಹರಿದಾಡುವಂತದಂತಾಗುತ್ತಿದೆ. ಸ್ವಾಮಿ, ಆ. ನೀವು ಸಾಕ್ಷಾತ್ ಆ ಮನ್ಮಥನನ್ನೇ ಜ್ಞಾಪಿಸಿ ಬಿಟ್ಟಿರಿ ಸ್ವಾಮಿ. ಓಹೋ ಪ್ರಿಯೆ. ಪ್ರಿಯತಮೆ, ನಿನ್ನೆ ನೀನು ಸಂದೇಶ ಕಳಿಸಲೆಂದು ಕಳಿಸಿದ ಪಾರಿವಾಳ ಸಂದೇಶ ಕಳಿಸಿದ ಹಾಗೆ ಹೋಗಿಬಿಟ್ಟಿತಲ್ಲ. ಓ, ಅದು ನಾನು ನಿಮಗೆ ಕೊಟ್ಟ ಮಿಸ್ ಕಾಲ್ ಪ್ರಾಣಕಾಂತ. ನಾನೆಂತ ವಿವೇಕಿ, ಹಾಗಾದ್ರೆ ನಿನಗೆ ಒಂದು ಕಾಲ್ ಮಾಡಬೇಕಿತ್ತಲ್ಲವೇ ನಾನು. ಹೌದು, ಪ್ರಿಯತಮೆ, ನಾನೇ ಬಂದಿರುವೆನಲ್ಲ ಸ್ವಾಮಿ. ಪ್ರಿಯತಮೆ. ಸ್ವಾಮಿ, ಸ್ವಾಮಿ, ನೀವು ನೆನ್ನೆ ಕರೆ ಮಾಡಿ ಏನು ಹೇಳಬೇಕು ಎಂದಿರಲ್ಲ. ಹೌದು ಹೌದು ಪ್ರಿಯತಮೆ, ನಾವೇಕೆ ಸುರಪಾನವನ್ನು ಮಾಡಬಾರದು? ಏನು ಹೇಳಬೇಕಿತ್ತು? ನನ್ನ ನಿನ್ನ ಪ್ರೇಮ ಪ್ರಸಂಗ ನಿನ್ನ ಪತಿರಾಯನಿಗೆ ತಿಳಿದಿದೆ ಎಂದು ಗೂಢಾಚಾರರಿಂದ ಸಂದೇಶ ಬಂದಿದೆ ಮಹಾರಾಣಿ. ಏನು? ನನ್ನ ಪತಿರಾಯನಿಗೆ ಈ ವಿಷಯ ಗೊತ್ತಾಗಿದೆ? ಹೌದು ಮಹಾರಾಣಿ. ನಿಮ್ಮ ದೇಶದ ಗೂಢಾಚಾರರಿಂದ ತಿಳಿದು ಬಂದಿರಬಹುದು. ಆಗಿರಬಹುದು. ಅಕ್ಷಿ. ಪರವಾಗಿಲ್ಲ ಪರವಾಗಿಲ್ಲ. ಸ್ವಾಮಿ, ಹೇಳು ಹೇಳು. ನೀವು ಅವರೊಡನೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೌದು ರಾಣಿ, ಹೌದು. ಆ, ತೆಗೆದುಕೋ. ಅಕ್ಷಿ. ಪರವಾಗಿಲ್ಲ ಪರವಾಗಿಲ್ಲ. ಸ್ವಾಮಿ, ಆ? ನನ್ನ ಪತಿ ಹೆಣ್ಣು ಹಣ್ಣು ವಿಚಾರದಲ್ಲಿ ಅಪಹರಣ ಮಾಡಲು ಬಂದರೆ ಬಿಡುವುದಿಲ್ಲ. ಬಿಡುವುದಿಲ್ಲ? ಹಾ, ಹೇಗೆ? ನನ್ನ ಮಗ ತಾನೂ ತಿನ್ನುವುದಿಲ್ಲ, ತಿನ್ನುವರೆಗೂ ಬಿಡುವುದಿಲ್ಲ. ಆಹಾ. ಅವರು ನಮ್ಮನ್ನು ಹತ್ಯೆ ಮಾಡಿದರೂ ಮಾಡಬಹುದು. ಏನು ಹತ್ಯೆ ಮಾಡಿದರು? ಹೇಗೆ ಹತ್ಯೆ ಮಾಡ್ತೇನೆ? ಅಷ್ಟೊಂದು ಧೈರ್ಯವಿದೆಯೇ ಅವನಿಗೆ? ಖಂಡಿತವಾಗಿಯೂ ಇದೆ ಮಹಾಪ್ರಭುಗಳೇ. ಅವನಿಗೆ ಮೈಸೂರಿನ ಯುವರಾಜನಾದ ಜಗ್ಗಪ್ಪ, ಹಾ, ಗೊಬ್ಬರಗಾಲದ ಯುವರಾಜನಾದ ಟಕೀಲ, ಬೆಂದಕಾಳಿನ ಯುವರಾಣಿಯಾದಂತಹ ಸರಾಯ್ ಸುಷ್ಮಿತಾ, ಅವರೆಲ್ಲರ ಬೆಂಬಲವಿದೆ. ನನಗೂ ಬೆಂಬಲವಿದೆ. ಕತ್ತರಗುಪ್ಪೆ ರಾಜ್ಯದ ಮಹಾರಾಣಿಯಾಗಿರ್ತಕ್ಕಂಥ ರಚಿತಾರಾಮ್ ಅವರು ಅವರ ಸೈನ್ಯವನ್ನೆಲ್ಲ ನಮಗೆ ಧಾರೆ ಕೊಡ್ತಾರೆ ಎಂದು ಬಾಡಿಗೆ ಕೇಳಿದ್ದಾರೆ ಅಲ್ಲವೇ? ಅಷ್ಟೇ ಯಾಕೆ, ಮಂಗಳೂರಿನ ರಾಜರಾದ ಗುರುಕಿರಣ್ ಅವರು ಮಂಗಳೂರಿನ ರಾಜರಾಗಿ ಇವಾಗ ನಾನು ಯಾಕೆ ಮಾಡ್ಬೇಕೋ ಬೇಡವಾ? ಮಂಗಳೂರಿನ ರಾಜರಾಗಿರ್ತಕ್ಕಂಥ ಗುರುಕಿರಣ್ ಅವರು ಅವರ ಸಕಲ ಧಾರ್ಯಗಳನ್ನೆಲ್ಲ ನಮಗೆ ಎರೆಯುತ್ತಾರಂತೆ. ನಮಸ್ಕಾರ, ನನ್ನ ಹೆಸರು ಪಾವುಗಡ. ಎಲ್ರೂ ಪ್ರೀತಿಯಿಂದ ಪ್ರಕೃತಿ ಪಾವುಗಡ ಪ್ರಕೃತಿ ಪಾವುಗಡ ಅಂತಾರೆ. ಅಲ್ಲಿ ನೀರಿಗೇನು ಕೊರತೆ ಇಲ್ಲ, ಅದಕ್ಕೆ ಬೇರೆ ಊರಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿರಕ್ಕಾಗಲ್ಲ, ಒಳಗಡೆ ತುಂಬಾ ನೋವಿದೆ ಮೇಡಮ್. ನೀವು ಹೇಳ್ತಾ ಇರ್ತೀರಾ ಲ್ಯಾಗು, ನೀನ್ ಯಾವಾಗ್ಲೂ ಬರೀ ಫಸ್ಟ್ ನೈಟು ತಂದಿಡೋದು ಇಂಥ ಸ್ಕಿಟ್ಟೆ ಮಾಡ್ತೀಯ ಅಂತ. ಈಗ ನೋಡಿ ಮೇಡಮ್, ನಾನೇನು ಅಂತ ಗೊತ್ತಾಗುತ್ತೆ. ಕರೆಂಟ್ ಬಂತು ಅನ್ಸುತ್ತೆ, ಮೋಟರ್ ಆನ್ ಮಾಡ್ಬೇಕು, ಇಲ್ಲಾಂದ್ರೆ ವಾಟರ್ಗೆ ವಾರ ಬಿಡುತ್ತೆ. ಸಾರಿ ಸಾರಿ ಮೇಡಮ್, ಸಾರಿ ಮೇಡಮ್. ಗೊಬ್ರಿ ಪಗೋಡ, ಗೊಬ್ರಿ ಪಗೋಡ. ಇಷ್ಟು ವರ್ಷ ಆದ್ರೂ ನನ್ನ ಹೆಸರು ಪಾವುಗಡ ಅಂತ ಪೂರ್ತಿ ಹೇಳಕ್ಕೆ ಬರ್ತಾ ಇಲ್ವಲ್ಲ? ಎಲ್ಲಿ ಹೇಳಕ್ಕಾಗುತ್ತೆ, ನೀನ್ ನನಗೆ ಪೂರ್ತಿಯಾಗಿ ಸಿಕ್ಕಿಲ್ವಲ್ಲ. ಗೊಬ್ರಿ ಗೊಬ್ರಿ ಗೊಬ್ರಿ. ಅದಿರ್ಲಿ, ಹೇಗಿದ್ಯಾ? ತಿಂಗಳಿಗೆ 5,000 ಸಂಬಳ ಕೊಡ್ತಾರೆ, ಈಗ 500 ಜಾಸ್ತಿ ಮಾಡಿದ್ದಾರೆ. ನೀನ್ ಹೇಗಿದ್ಯಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ಪೌಡರ್ ಹಾಕತ್ತೀನಿ, ಸ್ನೋ ಹಾಕತ್ತೀನಿ, ತುಟಿಗೆ ಲಿಪ್ಟಿಕ್ನು ಹಚ್ಕೋತೀನಿ. ವಯಸ್ಸು ಕಾಣಬಾರ್ದು ಅಂತ ಡೈನು ಹಚ್ಕೋತಾ ಇದ್ದೀನಿ. ಆದ್ರೆ ರಾತ್ರಿ ಹೊತ್ತು ಲಿಪ್ಟಿಕ್ ಕಳ್ಸೋರು ಯಾರು ಇಲ್ಲ ಅಂತ ನಾನೇ ಅಳಿಸ್ಬಿಟ್ಟು ಮಲಕತ್ತಾ ಇದ್ದೀನಿ. ಗೊಬ್ರಿ, ಇಷ್ಟು ವರ್ಷ ಆದ್ರೂ ಇನ್ನೂ ತಮಾಷೆ ಮಾಡೋದೇ ಬಿಟ್ಟಿಲ್ಲ ನೀನು. ಅದಕ್ಕೆ ತಾನೇ ಬೆಸ್ಟ್ ಕಾಮಿಡಿಯನ್ ಅಂತ ಸೆಲೆಕ್ಟ್ ಮಾಡಿರೋದು. ನೀನ್ ಇನ್ನೂ ಆ ಭ್ರಮೆಲೆ ಬದುಕ್ತಾ ಇದೀಯಾ?
ತಮಾಷೆ ಮಾಡಿ ಸಾಕು. ಏನ್ ಮಾಡ್ಕೊಂಡಿದ್ಯಾ? ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಹೇಗಿದ್ಯಾ? ನೀನಿಲ್ದೇ ಇರೋ ನಾನು, ನೀರಿಲ್ದೇ ಇರೋ ಮೀನು, ಹೇಗಿರಕ್ ಸಾಧ್ಯ ಹೇಳು? ಗೊಬ್ರಿ ಈ ನೀರಿಲ್ಲ ಅಂತ ಹೇಳ್ಬಿಟ್ಟು ಈ ಮೀನು ವಿಲ ವಿಲ ಅಂತ ಒದ್ದಾಡ್ತಾ ಇದ್ಯಾ? ಇಲ್ಲಪ್ಪ, ಯಾರೋ ಒಬ್ಬ ಪುಣ್ಯಾತ್ಮ ತೆಗೆದು ಫಿಶ್ ಟ್ಯಾಕ್ ಬಿಟ್ಕೊಂಡ. ಅದಿರ್ಲಿ, ಅವತ್ತು ನೀನು ಬಂದಿದ್ರೆ, ಬಂದಿದ್ನಲ್ಲ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ, ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ನಲ್ಲ. ಅವತ್ತು ಬಂದಿದ್ರೆ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ ನನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಪ್ಪ ಕೂಡ. ಗೊಬ್ರಿ ನಾನು ನಿಮ್ಮ ಮನೆಗೆ ಬಂದಿದ್ದೆ. ನಿಮ್ಮಪ್ಪ ಸಂಜು ಅಪ್ಪನ ಹತ್ರ ಮಾತಾಡಿದ್ನಲ್ಲ. ಚಟಪ್, ನಮ್ಮಪ್ಪ ಸಂಜೀವ್ ಅಪ್ಪ ಅಲ್ಲ, ಮತ್ತೆ ನಂಜಪ್ಪ. ಮತ್ತೆ ಈ ಸಂಜೀವ್ ಅಪ್ಪ ಯಾರು? ಮನೆ ಪಕ್ಕದವನು. ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ ಪ್ರೀತಿ ಎಂತದ್ದು ಅಂತ. ಆ ಉಳುಕ್ ತೆಗಿಯೋ ಸಂಜೀವ್ ಅಪ್ಪನ ಮನೆಗೆ ಬಂದಿದ್ಯಲ್ಲ, ಸರಿನಾ? ಆಗಿದ್ದಾಗೋಯ್ತು. ಆಗೋಗಿರೋ ಮದುವೆಗೆ ಆರ್ಕೆಸ್ಟ್ರಾ ಮಾಡಿ ಏನ್ ಪ್ರಯೋಜನ? ಸುಖವಾಗಿದ್ಯಾ? ಏನೋ ಏನೋ ಬದುಕ್ಬೇಕಲ್ಲ ಅಂತ ಬದುಕ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋ ಗೊಬ್ರಿ. ಇಬ್ರು ಮಕ್ಳಿದ್ದಾರೆ. ಗೊಬ್ರಿ, ನನ್ನ ಜೀವನಕ್ಕೆ ಎಳ್ಳು ನೀರು ಬಿಟ್ಬಿಟ್ಟಲ್ಲ ಗೊಬ್ರಿ. ಎಳ್ಳು ನೀರು, ಎಳ್ಳು ನೀರು, ಎಳ್ಳು ನೀರು. ನೀನ್ ಅವತ್ತೊಂದಿನ ನನ್ನ ಮನೆಗೆ ಬಂದು ಒಂದ್ ಲೋಟ ನೀರು ಕುಡ್ದು ನಮ್ಮ ಅಪ್ಪನ ಹತ್ರ ನಾನು ಕೇಳ್ಕೊಂಡು ಮದ್ವೆ ಆಗಿದ್ರೆ ನೀನ್ ಬಾಳಿಗೆ ಎಳ್ಳು ನೀರು ಬಿಡೋ ಪರಿಸ್ಥಿತಿ ಬರ್ತಿತ್ತಪ್ಪ ಕೂಡ. ಏನು, ಇಬ್ರು ಮಕ್ಳಿದ್ದಾರೆ. ಇಬ್ರು ಮಕ್ಳಿದ್ದಾರೆ ಅಂತ ಯಾಕೆ ನನ್ನ ಪದೇ ಪದೇ ಚುಚ್ಚಿ ಸಾಯಿಸ್ತಾ ಇದೀಯಾ? ಪ್ರತಿ ಕ್ಷಣ ನೀನ್ ಬರ್ತೀಯಾ, ನನ್ನ ಮದ್ವೆ ಆಗ್ತೀಯಾ, ಹನಿಮೂನ್ಗೆ ಆಮ್ಲ ಕರ್ಕೊಯ್ತೀಯ ಅನ್ಕೊಂಡಿತ್ತಪ್ಪ. ಅದು ಆಮ್ಲ ಅಲ್ಲ ಕಣೆ, ಮತ್ತೆ ಶಿಮ್ಲಾ. ನೋಡ್ದಾ, ನೀನ್ ಚೇಂಜ್ ಆದಂಗೆ ಆಮ್ಲ ತಗೋಗಿ ಸಿಮ್ಲ ಮಾಡ್ಬಿಟ್ಟಿದ್ದಾರೆ. ಗೊಬ್ರಿ ಪ್ರತಿದಿನ ನೀನ್ ಬರೋ ದಾರಿಗಾಗಿ ಕೊರ್ಗಿ ಇಬ್ರು ಮಕ್ಳಿದ್ದಾರೆ. ಇಬ್ರು ಮಕ್ಳಿದ್ದಾರೆ. ನಿನಗೆಲ್ಲ ನನಗೂ 2 ಮಕ್ಳಿದಾವೆ. ಗೊಬ್ರಿ, ಅದಿರ್ಲಿ, ಈಗೇನ್ ಮಾಡೋದಾ? ಹೋಟ್ಲಿಗೆ ಹೋಗೋಣ. ಹೋಗಿ ಕೇಸರಿ ಬಾತು, ಉಪ್ಪಿಟ್ಟು, ಗೋಡಂಬಿ, ದ್ರಾಕ್ಷಿ ಅಂತ ಏನಾದ್ರು. ಯಾವಾಗ್ಲೂ ತಮಾಷೆನೇ ಅಲ್ವಾ ನಿನ್ಗೆ? ಮತ್ತಿನ್ನೇನು ಓಡೋಗಣ? ಮತ್ತಿನ್ನೇನ್ ಗೊಬ್ರಿ, ಇಬ್ರು ಸೇರಿ ಮದ್ವೆ ಆಗೋಣ. ಮದ್ವೆನಾ? ಯಾಕೆ? ಈ ನೀರಿಗೆ ಈ ಮೀನ್ ಇಷ್ಟ ಇಲ್ವಾ? ನಾನು ಎಷ್ಟು ದಿನ ಅಂತ ಫಿಶ್ ಟ್ಯಾಂಕ್ ಒಳಗೆ ಸಾಯ್ಲಿ, ನನಗೂ ಸಮುದ್ರದಲ್ಲಿ ತೇಲ್ಬೇಕು ಅಂತ ಆಸೆ ಇಲ್ವಾ? ಆದ್ರೆ ನಮ್ಮಿಬ್ರು ಮದ್ವೆಗೆ ಸಮಾಜ ಒಪ್ಪುತ್ತಾ? ಸಮಾಜ ನಿಮ್ಮ ಅಪ್ಪನ ಮನೆ ಅನ್ಕೊಂಡು ಸಂಜೆ ಅಪ್ಪನ ಮನೆಗೆ ಹೋದಾಗ, ಅಯ್ಯೋಪ್ಪ ಇದು ಸಂಜೆ ಅಪ್ಪನ ಮನೆ, ನಂಜಪ್ಪನ ಮನೆ ಅಲ್ಲ ಅಂತ ಬಂದ್ ಹೇಳಿತ್ತಾ ಈ ಸಮಾಜ? ನೀನು ಶಿಮ್ಲಾನ ಆಮ್ಲ ಅನ್ಕೊಂಡಾಗ ಬಂದು ಕಾಗೊಂತ ತಿದ್ದಿತ್ತ ಈ ಸಮಾಜ?